ನಮಸ್ಕಾರ. ಸಮಸ್ತ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯಕ್. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ಮಸಲ್ ಕ್ರ್ಯಾಂಪ್ಸ್ ಬಗ್ಗೆ ಮಾತಾಡ್ತೀನಿ, ಅಥವಾ ಸ್ನಾಯು ಸೆಳೆತ ಅಥವಾ ಮೀನುಖಂಡದಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ಸೆಳೆತ ಅಥವಾ ನೋವು. ಸಾಮಾನ್ಯವಾಗಿ ನೀವು ನೋಡಿದ್ದೀರಾ, ಕ್ರಿಕೆಟಿಗರು ಮೈದಾನದಲ್ಲಿ ಆಟ ಆಡುವಾಗ ಕ್ರ್ಯಾಂಪ್ಸ್ ಆಯ್ತು ಅಂತಾರೆ. ಕ್ರ್ಯಾಂಪ್ಸ್ ಆಯ್ತು ಅಂದಾಗ ಮೈದಾನದಿಂದ ಸ್ಟ್ರೆಚರಲ್ಲಿ ಕರ್ಕೊಂಡು ಹೋಗ್ತಾರೆ, ಅಥವಾ ಫಿಸಿಯೋ ಓಡ್ ಬರ್ತಾರೆ. ಅವ್ರಿಗೆ ಸ್ವಲ್ಪ ಫ್ರೂಟ್ ಜ್ಯೂಸ್ ಅನ್ನು ಕೊಡ್ತಾರೆ, ಬಾಳೆಹಣ್ಣನ್ನು ಕೊಡ್ತಾರೆ. ಆಗ ಸ್ವಲ್ಪ ಅದನ್ನ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಮಾಡೋದ್ರಿಂದ ಆ ಕಾಲನ್ನ ರಕ್ತ ಚಲನೆ ಸರಾಗವಾಗಿ ಆಗಿ ಆ ಒಂದು ಕ್ರ್ಯಾಂಪ್ಸ್ ಹೋಗುತ್ತೆ. ಯಾಕೆ ಈ ಮಸಲ್ ಕ್ರ್ಯಾಂಪ್ಸ್ ಆಗುತ್ತೆ? ಮೊದಲನೇದು ಬಂದ್ಬಿಟ್ಟು ನಿರ್ಜಲೀಕರಣ, ಡಿಹೈಡ್ರೇಷನ್. ಬೇಸಿಗೆಗಾಲದಲ್ಲಿ ಬೆವರ್ತಾ ಇರ್ತೀವಿ. ಉದಾಹರಣೆಗೆ ನಾವು ಎಲ್ಲೋ ಶಟ್ಲ್ ಕಾಕೋ ಅಥವಾ ಕ್ರಿಕೆಟ್ ಏನೋ ಒಂದು ಕ್ರೀಡೆ ಆಡ್ತೀವಿ, ಕಬಡ್ಡಿನೋ ಏನೋ, ಆಗ ಅತಿ ಹೆಚ್ಚು ಬೇವ್ತಾಗ ನಾವು ನೀರು ಕುಡಿಯೋದನ್ನ ಮರ್ತು ಬಿಡ್ತೀವಿ. ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್, ಸೋಡಿಯಂ ಕಡಿಮೆ ಆಗ್ಬಿಡುತ್ತೆ. ಇದರಿಂದ ಕ್ರ್ಯಾಂಪ್ಸ್ ಬರುತ್ತೆ. ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ. ಎರಡನೆಯದು ಬಂದ್ಬಿಟ್ಟು ಕ್ಯಾಲ್ಸಿಯಂನ ಕೊರತೆ. ಮೂರನೇದು ಬಂದ್ಬಿಟ್ಟು ಮೀನುಕಾಂಡದಲ್ಲಿ ಕ್ರ್ಯಾಂಪ್ಸ್ ಬರೋ ಕಾರಣ ಕಬ್ಬಿಣಾಂಶದ ಕೊರತೆ ಅಥವಾ ಅನಿಮಿಯಾ ಅಥವಾ ಹಿಮೋಗ್ಲೋಬಿನ್ ಡಿಫಿಷಿಯನ್ಸಿ. ನಾಲ್ಕನೇದು ಬಂದ್ಬಿಟ್ಟು ಕೆಲವರಿಗೆ ಉಬ್ಬಿದ ರಕ್ತನಾಳಗಳು, ವೆರಿಕೋಸ್ ಇರುತ್ತೆ, ಅಥವಾ ಡೀಪ್ ವೇನ್ ಥ್ರಾಂಬೋಸಿಸ್ ಇರುತ್ತೆ. ಅಂದರೆ ಅದು ರಕ್ತನಾಳಗಳ ಒಳಗಡೆ ಥ್ರಾಂಬಸ್ ಅಥವಾ ಒಂದು ಚಿಕ್ಕ ಸೈಜ್ ಚಿಕ್ಕದು ಒಂದು ಥ್ರಾಂಬಸ್ ಗೆಡ್ಡೆ ಥರ, ಅದು ಮೊಬೈಲ್ ಆಗಿರುತ್ತೆ ಅಥವಾ ಅಲ್ಲೇ ಇರುತ್ತೆ. ಅದರಿಂದನೂ ಕೂಡ ಈ ಕ್ರ್ಯಾಂಪ್ಸು ಬರುತ್ತೆ, ಅಥವಾ ಮೀನುಖಂಡದ ಅಲ್ಲಿ ಇರುವಂಥ ಒಂದು ಸ್ನಾಯು ಸೆಳೆತ ಅಥವಾ ನೋವು ಏನಾದರೂ ಹೇಳ್ಬೋದು ನೀವು. ಹಾಗಿದ್ದಲ್ಲಿ ಇದಕ್ಕೆ ಚಿಕಿತ್ಸೆ ಏನು? ಸೊ ಮೊದಲನೇದಾಗಿ, ನಾವು ಅತಿ ಹೆಚ್ಚಾಗಿ ಬೇಸಿಗೆಯಲ್ಲಿ ಆಟ ಆಡುವಾಗ ಅಥವಾ ಬಿಸಿಲಲ್ಲಿ ಆಟ ಆಡುವಾಗ ಹಣ್ಣಿನ ರಸವನ್ನು ಕುಡಿಯೋದಿರ್ಬೋದು, ಅಥವಾ ನೀರನ್ನು ತಗೊಳ್ಳೋಂಥದ್ದು ಇರ್ಬೋದು, ಜಾಸ್ತಿ ಮಾಡಬೇಕು. ಎರಡನೇದು ಬಂದ್ಬಿಟ್ಟು ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಆಗುತ್ತೆ, ವಿಟಮಿನ್ ಡಿ ಡೆಫಿಷಿಯನ್ಸಿ, B12 ಡೆಫಿಷಿಯನ್ಸಿಯಿಂದ ಆಗುತ್ತೆ. ಹಾಲನ್ನು ತಗೋಬೇಕು, ಹೆಚ್ಚಾಗಿ ಹಾಲಿನ ಉತ್ಪನ್ನಗಳು ತಗೋಬೇಕು, ಮೊಟ್ಟೆನ ತಗೋಬೇಕು, ಮೆಂತ್ಯವನ್ನು ತಿನ್ನಬೇಕು, ನುಗ್ಗೆ ಸೊಪ್ಪನ್ನು ತಿನ್ನಬೇಕು, ಡ್ರೈ ಫ್ರೂಟ್ಸ್ಗಳನ್ನ ತಿನ್ನಬೇಕು. ವಿಟಮಿನ್ ಡಿಗೆ ಬಿಸಿಲಿನಲ್ಲಿ ಕೂತ್ಕೋಬೇಕು. ಎಳ್ಳೆಣ್ಣೆ ಹಚ್ಕೊಂಡು ಬಿಸಿಲಲ್ಲಿ ಕೂತ್ಕೊಳ್ಳೋದ್ರಿಂದ ಸ್ವಾಭಾವಿಕವಾಗಿ ವಿಟಮಿನ್ ಡಿ ಹೀರ್ಕೊಳ್ಳುತ್ತಿದೆಯಾ. B12ಗೆ ನೀವು ಮಾಂಸಾಹಾರಿಗಳಾಗಿದ್ದಲ್ಲಿ ಮಾಂಸಾಹಾರವನ್ನು ಅತಿ ಹೆಚ್ಚಾಗಿ ತಗೋಬೇಕು. ಮಟನ್ ಲಿವರ್ ಇರ್ಬೋದು, ಚಿಕನ್ ಲಿವರ್ ಇರ್ಬೋದು, ಮೀನನ್ನು ತಿನ್ನೋದಿರ್ಬೋದು, ಮೊಟ್ಟೆನ ತಿನ್ನೋದಿರ್ಬೋದು, ಮಶ್ರೂಮನ್ನು ತಿನ್ನೋದಿರ್ಬೋದು, ಹಾಲಿನ ಉತ್ಪನ್ನಗಳನ್ನ ತಗೋಬೇಕಾಗತ್ತೆ. ಇನ್ನು ಕೆಲವು ಮಾರಣಾಂತಿಕ ಕಾಯಿಲೆಗಳು, ಉದಾಹರಣೆಗೆ ಕಿಡ್ನಿಯ ವೈಫಲ್ಯತೆಯಲ್ಲೂ ಕೂಡ ಮೀನುಖಂಡ ನೋವು ಬರುತ್ತೆ, ಎಳೆಯುತ್ತೆ. ಪ್ರೋಟೀನ್ ಲೀಕ್ ಆಗ್ತಾ ಇರುತ್ತೆ ಅವ್ರಿಗೆ ಮೂತ್ರದಲ್ಲಿ, ಮೀನುಖಂಡದ ಸೆಳೆತ ನೋವು ಇದು ಬರುತ್ತೆ ಕಿಡ್ನಿ ಸಮಸ್ಯೆ ಇದ್ದಲ್ಲ. ಹಾಗಾಗಿ ಇದನ್ನು ಕೂಡ ಒಂದು ರೂಲ್ ಔಟ್ ಮಾಡಬೇಕಾಗತ್ತೆ ನೀವು ವೀಕ್ಷಕರೇ. ಇದಲ್ಲದೆ ಸಾಮಾನ್ಯವಾಗಿ ಎಳನೀರು ಅತ್ಯುತ್ತಮವಾದಂಥ ಒಂದು ಸೊಲ್ಯೂಷನ್ ಇದಕ್ಕೆ. ಕ್ರ್ಯಾಂಪ್ಸ್ ಅಲ್ಲಿ ಎಳೆನೀರು ತಗೋಬೇಕು, ಬಾಳೆಹಣ್ಣನ್ನು ತಗೋಬೇಕು, ಪೊಟ್ಯಾಷಿಯಂ ರಿಚ್ ಇರುತ್ತೆ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ಗೆ ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಕುಡಿಸೋದ್ರಿಂದ ಕ್ರ್ಯಾಂಪ್ಸ್ ಸಂಪೂರ್ಣವಾಗಿ ಗುಣ ಆಗುತ್ತೆ. ಈ ಬರ್ತಾ ಇದ್ರೆ, ಡೈಲಿ ಬರ್ತಾ ಇದೆ ಅನ್ನೋರಾದ್ರೆ ಎಳ್ಳೆಣ್ಣೆ ಅತ್ಯುತ್ತಮವಾದ ಎಣ್ಣೆ, ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ, ಅತ್ಯುತ್ತಮವಾದ ವಾತಶಾಮಕ ಎಳ್ಳೆಣ್ಣೆ, ಉಗುರು ಬೆಚ್ಚಗೆ ಮಾಡಿ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಎಗೇನ್ಸ್ಟ್ ಗ್ರಾವಿಟಿ ಮಾಲಿಶನ್ನ ಮಾಡಬೇಕು. ಎಣ್ಣೆ ಮಾಲಿಶನ್ನ ಮಾಡೋದ್ರಿಂದ ಈ ಒಂದು ಕ್ರ್ಯಾಂಪ್ಸ್ ಅಥವಾ ಮೀನುಖಂಡದ ಸೆಳೆತವನ್ನ ನೀವು ಗೆಲ್ಲಬಹುದು. ಅಭ್ಯಂಗ ಮಾಡಿಕೊಂಡು ಸ್ನಾನ ಮಾಡಬೇಕು. ಎರಡನೇದು ವಾಯು ಪದಾರ್ಥಗಳು, ಆಲೂಗಡ್ಡೆ, ಬದನೆಕಾಯಿ, ಅವರೆಕಾಯಿ, ಆಮೇಲೆ ಗೆಡ್ಡೆ ಗೆಣಸುಗಳಿರ್ಬೋದು, ಎಣ್ಣೆಲಿ ಕರೆದಂಥ ಪದಾರ್ಥಗಳಿರ್ಬೋದು, ರಾತ್ರಿ ಇಟ್ಟಂಥ ಆಹಾರ ಬೆಳಿಗ್ಗೆ ತಿನ್ನುವಂಥದ್ದು ಇರ್ಬೋದು, ಉಳಿದಂಥ ಪದಾರ್ಥಗಳನ್ನ ತ್ಯಜಿಸೋದಷ್ಟು ಒಳ್ಳೆಯದು. ಇದಲ್ಲದೆ ರೆಗ್ಯುಲರ್ ಆಗಿ ಸೂರ್ಯ ನಮಸ್ಕಾರ ಮಾಡೋದು, ಜಾಗಿಂಗ್ ಮಾಡೋದು, ಸ್ವಿಮ್ಮಿಂಗ್ ತುಂಬ ಒಳ್ಳೆಯದು. ಈಜೋದ್ರಿಂದ ಅಥವಾ ಸೈಕ್ಲಿಂಗ್ ಮಾಡೋದ್ರಿಂದ ಆ ಮೀನುಖಂಡಕ್ಕೆ ಬಲ ಬರುತ್ತೆ. ಬಹುಶಃ ನನ್ನ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆರೋಗ್ಯದ ವಿಚಾರವಾಗಿ ಮಾತಾಡ್ತೀನಿ. ಆ ಸಂಚಿಕೆ ವೀಕ್ಷಿಸಬೇಕಾದ್ರೆ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ ವೀಕ್ಷಕರೇ.